ಟೀಮ್ ಯೋಧ ನಮನ ಕಾರ್ಯಕ್ರಮದಲ್ಲಿ ಇವತ್ತು ನಾನು ಸಹ ಪಾಲ್ಗೊಂಡಿರೋದು ತುಂಬಾ ಸಂತೋಷ ತರ್ತಾ ಇದೆ. ಇಲ್ಲಿ ಎರಡೇ ವಿಚಾರ ಹೇಳಬೇಕು ಅಂತ ನನ್ಗೆ ಅನಿಸ್ತಾ ಇದೆ. ಎರಡು ವಿಚಾರ ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಒಂದೇನಂತ ಹೇಳಿದ್ರೆ, ಇಡೀ ದೇಶವನ್ನ ಗಡಿಯಲ್ಲಿ ಕಾಯ್ತಾ ಇರತಕ್ಕಂತಹ ಸೈನಿಕರ 24 ಗಂಟೆಗಳ ಕೆಲಸದ ಕಾರ್ಯದಿಂದ ಇವತ್ತು ನಾವು ಸಂತೋಷವಾಗಿ ನಾವು ಹೆಂಡತಿ ಮಕ್ಕಳ ಜೊತೆ ಅಥವಾ ನಮ್ಮ ಕುಟುಂಬದ ಜೊತೆ ಜೀವನ ನಡೆಸ್ತಾ ಇದೀವಿ ಮತ್ತು ನಿದ್ದೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗಾಗಿ ಆ ಸೈನಿಕರಿಗೆ ನಾವೆಲ್ಲರೂ ಸಹ ನಮನ ಸಲ್ಲಿಸಲೇಬೇಕು. ಎರಡನೇದಾಗಿ, ಎಲ್ಲೋ ಸೈನಿಕರು ನಮಗಾಗಿ ದುಡಿತಾ ಇದ್ದಾರೆ, ನಮ್ಮ ದೇಶದ ರಕ್ಷಣೆ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ, ಈ ದೇಶದ ಹೆಮ್ಮೆಯನ್ನ, ಈ ದೇಶದ ಸಂಸ್ಕೃತಿಯನ್ನ ಉಳಿಸ್ಬೇಕು ಅಂತ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಸಹ ಇಲ್ಲೇ ಇದ್ರೂ ಸಹ ಸೈನಿಕರಾಗಬಹುದು. ಒಮ್ಮೆ ನಾವು ಯೋಚನೆ ಮಾಡೋಣ, ನಾವು ಸಹ ಸೈನಿಕರ ಕೆಲಸ ಮಾಡುವಂತ ಅವಕಾಶ ನಮ್ಗಿದೆ. ಯಾಕೆ ಅಂತ ಹೇಳಿದ್ರೆ, ನಾವು ಇವತ್ತು ಜಗತ್ತಿನಲ್ಲಿ ಟೆರರಿಸಂ ಅನ್ನ ನಾವು ನೋಡ್ತಾ ಇದೀವಿ ಮತ್ತು ಅನುಭವಿಸ್ತಾ ಇದೀವಿ. ಆ ಟೆರರಿಸಂ ಇಂದ ಏನು ಯುದ್ಧಗಳು ನಡೀತಾ ಇದೆಯೋ ಆ ಒಂದು ಟೆರರಿಸಂ ಅನ್ನ ಮಟ್ಟ ಹಾಕ್ಬೇಕಂತ ಹೇಳಿದ್ರೆ, ದೊಡ್ಡ ಟೆರರಿಸಂ ಎರಡು ತರ ಇರುತ್ತೆ. ಒಂದು, ನೇರವಾಗಿ ಬಂದು ನಮ್ಮನ್ನು ಹೊಡೆಯುವಂತ ಕೆಲಸ ಮಾಡ್ತಾ ಇರ್ತಾರೆ, ಪಹಲ್ಗಾಮ್ ಅಲ್ಲಿ ನಾವು ನೋಡಿದ್ದೇವೆ. ಎರಡನೇದು, ನಮ್ಮ ಮಧ್ಯೆನೇ ಇದ್ದು DJKGಹಳ್ಳಿಯಲ್ಲಿ ಇರ್ಬೋದು, ಶಿವಾಜಿನಗರದಲ್ಲಿರ್ಬೋದು, ಯಲಹಂಕದಲ್ಲಿರ್ಬೋದು, ನಮ್ಮ ಮಧ್ಯೆನೇ ಇರತಕ್ಕಂತಹ ಸ್ಲೀಪರ್ ಟೆರರಿಸ್ಟ್ಗಳು ಯಾರಿದಾರೋ ಅವ್ರನ್ನ ಹುಡುಕುವಂತ ಕೆಲಸ ಮತ್ತು ನಮಗೆ ಗೊತ್ತಾಗ್ತಾ ಇದ್ದಂತೆ ಅದನ್ನ ಸರ್ಕಾರಕ್ಕೆ ಮತ್ತು ಇವ್ರಿಗೆ ತಿಳಿಸುವಂತ ಕೆಲಸ ಮಾಡಿದ್ರೆ ನಾವು ಸಹ ಸೈನಿಕರಾಗ್ತೀವಿ ಅಂತ ಹೇಳೋದನ್ನ ನಾವು ಮರಿಬಾರ್ದು. ಬಂದಿದೆ ಈ ರೀತಿ ಮಾಡೋದ್ರಿಂದ ನಾವು ನೇರವಾಗಿ ಬರ್ತಾ ಇರತಕ್ಕಂತಹ ಶತ್ರುಗಳನ್ನ ಎದುರಿಸೋದಕ್ಕೆ ಸೈನಿಕರಿದ್ರೆ, ಇಂಡೈರೆಕ್ಟ್ ಆಗಿ ಬಂದು ನಮ್ಮ ಸೈನಿಕರ ಮೇಲೆ ದಾಳಿ ಮಾಡ್ಲಿಕ್ಕೆ ಅನುವು ಮಾಡ್ಕೊಳ್ತಾ ಇರತಕ್ಕಂತಹ ಈ ಸ್ಲೀಪರ್ ಟೆರರಿಸ್ಟ್ಗಳು ಯಾರಿದಾರೋ ಅವರನ್ನ ಹೊಡೆದೋಡಿಸುವಂತ ಕೆಲಸವನ್ನ ನಾವು ಸೈನಿಕರಾಗಿ ಕೆಲಸ ಮಾಡಬೇಕು ಅಂತ ಈ ಭಾರತದಲ್ಲಿ ಇರತಕ್ಕಂತ ಎಲ್ಲಾ ಪ್ರಜೆಗಳಲ್ಲಿ ಕೋರ್ಕೊಳ್ತಾ ಇದ್ದೀನಿ. ಮತ್ತು ನಾವು ಮಾಡೋಣ ಅಂತಕ್ಕಂಥ ದೃಢ ನಿಶ್ಚಯ ಮತ್ತು ಸಂಕಲ್ಪ ಮಾಡಬೇಕು, ಪ್ರತಿಜ್ಞೆ ಮಾಡಬೇಕು ಅಂತ ಹೇಳಿ ತಮ್ಮಲ್ಲೆಲ್ಲರೂ ಸಹ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಆವಾಗ ಸಹ ಇಂತಹ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿರೋದಕ್ಕೆ ಅದಕ್ಕೊಂದು ಸಾರ್ಥಕತೆ ಸಿಗತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಕ್ತಾಯ ಮಾಡೋದಕ್ಕಿಂತ ಮುಂಚೆ ಇನ್ನೂ ಒಂದು ವಿಚಾರ ಹೇಳ್ಬಿಟ್ಟು ನಾನು ಮುಕ್ತಾಯ ಮಾಡ್ತೀನಿ. ಏನಂತ ಹೇಳಿದ್ರೆ, ನಾವು ಯಾವುದೇ ಒಂದು ಮದುವೆ ಕಾರ್ಯ ಮಾಡಬೇಕಾದ್ರೆ ಮನೆಯಲ್ಲಿ ಹೇಳ್ತಾ ಇದೀವಿ, ಹೆಣ್ಣನ್ನು ಕೊಡಬೇಕಾದ್ರೆ ಆ ಮನೆ ಸಂಪ್ರದಾಯ ಏನು ಅಂತ ನಾವು ಕೇಳ್ತೀವಿ, ಆ ಹುಡುಗನ ಮನೆ ಸಂಪ್ರದಾಯ ಏನು ಅಂತ ನಾವು ಕೇಳ್ತೀವಿ. ಯಾಕೆ ಮನೆ ಸಂಪ್ರದಾಯ ಕೇಳ್ತೀವಿ ಅಂತ ಹೇಳಿದ್ರೆ, ನಮ್ಮ ಹುಡುಗಿನ ಆ ಮನೆಗೆ ಕೊಟ್ರೆ ಆ ಹುಡುಗಿ ಚೆನ್ನಾಗಿರತ್ತಾ ಇಲ್ವಾ ಅಂತಕ್ಕಂತ ಇದು ಮಾಡ್ತಾರೆ. ಅಂದ್ರೆ ಆ ಸಂಪ್ರದಾಯ ಏನಿದೆಯೋ ಆ ಸಂಪ್ರದಾಯವನ್ನ ನೋಡಿ ನಾವು ಯಾಕೆ ಮಗುವನ್ನು ಕೊಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಮಗು ಚೆನ್ನಾಗಿರ್ಬೇಕು ಅಂತ. ಅದೇ ರೀತಿಯಲ್ಲಿ ಯಥಾ ರಾಜ ತಥಾ ಪ್ರಜಾ, ಅಂದ್ರೆ ರಾಜರು ಯಾವ ರೀತಿ ಇರ್ತಾರೋ ಪ್ರಜೆಗಳು ಅದೇ ರೀತಿ ಇರ್ತಾರೆ ಅನ್ನೋದಕ್ಕೆ ಜ್ವಲಂತ ಉದಾಹರಣೆ ಶ್ರೀಯುತ ನರೇಂದ್ರ ಮೋದಿ ಅವರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ಸುಮಾರು 25-35 ವರ್ಷಗಳ ಹಿಂದೆ ಒಂದು ಭಗವಾ ಧ್ವಜವನ್ನ ನಾವೇನಾದ್ರೂ ದೇವಸ್ಥಾನದಲ್ಲಿ ಕಟ್ಟಬೇಕಾದ್ರೆ ಎಷ್ಟು ಶ್ರಮ ವಹಿಸಬೇಕಾಗಿತ್ತು, ಎಷ್ಟು ಹಿಂಜರಿಕೆ ಇತ್ತು ಮತ್ತು ಎಷ್ಟು ನಾಚಿಕೆ ಪಡ್ತಾ ಇದ್ರು ಅನ್ನೋದನ್ನ ನಾವು ಗಮನಿಸಿದ್ದೇವೆ, ಕಣ್ಣಾರೆ ನಾವು ಅನುಭವಿಸಿದ್ದೇವೆ. ಆದ್ರೆ ಇವತ್ತು ಅದೇ ಅಯೋಧ್ಯೆಯಲ್ಲಿ ಶ್ರೀರಾಮರ ಪಟ್ಟಾಭಿಷೇಕ ಆದಾಗ ಒಂದು ಕೇಸರಿ ಧ್ವಜ ಸಿಗ್ಬೇಕಂತ ಹೇಳಿದ್ರೆ 10 ರೂಪಾಯಿ ಇರ್ತಕ್ಕಂಥ ಧ್ವಜವನ್ನ 100 ರೂಪಾಯಿ ಕೊಟ್ಟು ತನ್ನ ಮನೆ ಮೇಲೆ ಹಾಕೊಂಡಿರ್ತಕ್ಕಂಥ ಒಂದು ದೊಡ್ಡ ಪರಿವರ್ತನೆ ಈ ದೇಶದಲ್ಲಿ ಆಗಿದೆ ಅಂತ ಹೇಳಿದ್ರೆ ಯಥಾ ರಾಜ ಮತ್ತು ತಥಾ ಪ್ರಜಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ದೇಶ, ನಾವು ನಮ್ಮ ಕುಟುಂಬವನ್ನ ಎಷ್ಟು ಗೌರವದಿಂದ ಇದು ನನ್ನ ಕುಟುಂಬ ಅಂತ ನಾವು ಹೇಳ್ತೀವೋ, ಅದೇ ರೀತಿ ನನ್ನ ಧರ್ಮವನ್ನ ನಾನು ನೇರವಾಗಿ ಧರ್ಮ ಅಂತ ಹೇಳತಕ್ಕಂತ ಒಂದು ಕೆಚ್ಚನೆ ನಮ್ಮಲ್ಲಿ ಬರಬೇಕು. ನಾವು ಸುಮಾರು ಕಡೆ ಭಾಷಣ ಮಾಡ್ಬೇಕಾದ್ರೆ ಹೇಳ್ತಾ ಇದ್ದೀವಿ, ನಾವು ಹಿಂದೂಗಳ ಪರ ಅನ್ನೋದು ಎಷ್ಟು ನಿಜಾನೋ ರಾಮನ ಪಾದದ ಮೇಲೆ ಪ್ರಮಾಣ ಮಾಡಿ ಹೇಳ್ತೀವಿ ನಾವು ಹಿಂದೂಗಳ ಪರ ಅಂತ. ಅದೇ ರಾಮನ ಮೇಲೆ ಪ್ರಮಾಣ ಮಾಡಿ ಹೇಳ್ತೇವೆ ನಾವು ಯಾವುದೇ ಕ್ರಿಶ್ಚಿಯನ್ರ ವಿರುದ್ಧ ಇಲ್ಲ, ಯಾವುದೇ ಮುಸಲ್ಮಾನರ ವಿರುದ್ಧ ಇಲ್ಲ. ಆದ್ರೆ ನಮ್ಮ ರಕ್ಷಣೆಗೆ ನಾವು ಇವತ್ತು ಹಿಂದೂ ಒಗ್ಗಟ್ಟಾಗಿದ್ದೀವಿ, ನಮ್ಮ ಭಾವನೆಗಳಿಗೆ ಧಕ್ಕೆ ಬರುವಂತ ಕೆಲಸ ಮಾಡಿದ್ರೆ ನಾವು ಸುಮ್ಮನೆ ಇರತಕ್ಕಂತ ಜನ ನಾವು ಅಲ್ಲ ಅಂತಕ್ಕಂಥದ್ದನ್ನ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಹೊರತಾಗಿ ಸರ್ವೇ ಜನ ಸುಖಿನೋ ಭವಂತು ವಸುದೈವ ಕುಟುಂಬಕಂ, ಹಿಂದೂ ಧರ್ಮ ಬಿಟ್ಟು ಭಾರತೀಯರು ಬಿಟ್ಟು ಯಾರು ಹೇಳೋದಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ತಮ್ಮಲ್ಲಿ ಹೇಳೋದು ಇಷ್ಟೇ, ನಾವೆಲ್ಲರೂ ಸಹ ಪ್ರಪಂಚದಲ್ಲಿ ಎಲ್ಲರೂ ಚೆನ್ನಾಗಿರೋಣ. ನಮ್ಮ ಮನೆಗೆ ಕಷ್ಟ ಬಂದಾಗ ನಾವೆಲ್ಲರೂ ಸಹ ಎದ್ದು ನಿಂತ್ಕೊಂಡು